ಸೊ ಸುಮ್ಮನೆ ಹಂಗೆ ಮಾರ್ನಿಂಗ್ ಒಂದು ಚಿಕ್ಕದಾಗಿ ಟೀ ಕುಡಿಯೋಣ ಅಂತ ಬಂದ್ಬಿಟ್ಟು ಶೋಲಿಯಾರ್ ಡ್ಯಾಮಿಗೆ ಬಂದ್ವಿ. ಸಖತ್ತಾಗಿದೆ ಇಲ್ಲಿ. ಲುಕ್ ಅಟ್ ದಿಸ್ ಬ್ಯೂಟಿಫುಲ್ ಡ್ಯಾಮಲ್ಲಿ ನಡೀತಾ ಇದೀವಿ ಇವಾಗ. ಇಲ್ಲಿ ಮುಂದೆ ಎಂಟ್ರಿ ಇಲ್ಲ, ಇದೇ ಲಾಸ್ಟು. ನೋ ಎಂಟ್ರಿ ಅಂತ ಹಾಕ್ಬಿಟ್ಟಿದ್ದಾರೆ, ಪ್ರಾಹಿಬಿಟೆಡ್ ಏರಿಯಾ. ಸೊ ದಿಸ್ ಇಸ್ ದ ಡ್ಯಾಮ್. ತುಂಬ ಚೆನ್ನಾಗಿದೆ, ಕಾಮ್ ಆಗಿದೆ. ಅಲ್ಲಿ ಡ್ಯಾಮ್ ಬರುತ್ತೆ ಕೆಳಗೆ, ಕೆಳಗಡೆ ಸೂಪರ್ ಆಗಿದೆ ನೋಡಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು 3ನೇ ದಿನ ವಾಲ್ಪಾರೆನಲ್ಲಿ. ಇವತ್ತು ನಾವು ಇವಾಗ ನೆಲ್ಲಮುಡಿ ವ್ಯೂ ಪಾಯಿಂಟ್ ಅಂತ ಒಂದು ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಅಂತ ನಮ್ಮ ಸ್ಟೇಲಿರೋರು ಹೇಳಿದ್ರು. ಒನ್ ಆಫ್ ದ ಮಸ್ಟ್ ವಾಚ್ ಆರ್ ಮಸ್ಟ್ ಗೋ ಪ್ಲೇಸಸ್ ಇನ್ ವಾಲ್ಪಾರೈ ಅಂತ. ನೆಲ್ಲಮುಡಿ ವ್ಯೂ ಪಾಯಿಂಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ವಾಲ್ಪಾರೈಗೆ ಹೋಗಿ ಆಮೇಲೆ ಇವತ್ತು ಸ್ವಲ್ಪ ಶಾಪಿಂಗ್. ನಮ್ಮಮ್ಮ ಕಾಫಿ ಪುಡಿ, ಟೀ ಪುಡಿ ಏನಾದ್ರು ಸಿಕ್ಕರೆ ತೊಗೊಂಬಾರೋ ಅಂತ ಕೇಳ್ತಾಯಿದ್ರು. ಅದನ್ನೆಲ್ಲ ತೊಗೊಂಡು ಬರೋದು ಇವತ್ತು ನಮ್ಮ ಅಜೆಂಡಾ. ವಾವ್, ನೈಸ್ ಟೀ ಪ್ಲ್ಯಾಂಟೇಷನ್. ನಿನ್ನೆ ರಾತ್ರಿ ನಮ್ಮ ಹೋಮ್ ಸ್ಟೇ ಹತ್ರ ದೊಡ್ಡ ಕಾಡೆಮ್ಮೆ, ಇಂಡಿಯನ್ ಗೌರ್ ಅಂತ ಕರೀತಾರೆ ಗೊತ್ತಾ, ಅದು ಏನು ದೊಡ್ಡದಾಗಿತ್ತು ಗೊತ್ತಾ. ಕತ್ಲು, ಅದು ಹತ್ರ ಹೋಗಬೇಡಿ, ಕ್ಯಾಪ್ಚರ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟಿದ್ರು ಮೊದಲೇ ನಮಗೆ. ಸೊ ಹಂಗಾಗಿ ನಾವು ಅಲ್ಲೆಲ್ಲೋ ಹತ್ರ ಹೋಗಿ ಅದು ಡಿಸ್ಟರ್ಬ್ ಮಾಡೋದಾಗಲಿ ಮಾಡಲಿಲ್ಲ. ವಾವ್, ಎಲ್ಲ ಟೀ ಪ್ಲ್ಯಾಂಟೇಷನ್ ಪೂರ್ತಿ. ಇದಕ್ಕೋಸ್ಕರನೇ ತಾನೇ ನಾವು ಬಂದಿರೋದು. ಸಾಕಾಗಿದೆ ಮಾತ್ರ. ಇಲ್ಲೆಲ್ಲರೂ ನಿಲ್ಲಿಸಿ ಫೋಟೋ ಗಿಟ್ಟ ತೆಕ್ಕೊಳ್ಬೋದು, ಯಾರು ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ಸೂಪರ್ ಆಗಿದೆ. ಇಲ್ಲೆಲ್ಲ ಫಾಸ್ಟಾಗಿ ಓಡಿಸಿದ್ರೆ ಮಜಾನೇ ಇರಲ್ಲ. ನಿಧಾನಕ್ಕೆ ಬಂದು ನಿಧಾನಕ್ಕೆ ಹೋಗಬೇಕು. ಸಿ ದ ವ್ಯೂಸ್, ಖುಷಿಯಾಗಬೇಕು ಹಂಗೆ. ಏನು ದುಡ್ದು ಏನು ಬಂದು ಪ್ರಯೋಜನ. ಈ ಥರ ಜಾಗಗಳು ನೋಡಿದೆ ಸುಮ್ಮನೆ ದುಡ್ಡನ್ನು ಗುಡ್ಡೆ ಹಾಕೊಂಡು ಕೂತ್ಕೊಂಡ್ರೆ ವೇಸ್ಟ್. ಎಕ್ಸ್ಪ್ಲೋರ್ ಮಾಡಿ, ಜಗತ್ತನ್ನು ಎಕ್ಸ್ಪ್ಲೋರ್ ಮಾಡಿ, ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿ. ದೊಡ್ಡವ್ರು ಹೇಳ್ದಂಗೆ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅನ್ನೋ ಥರ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು, ಎಲ್ಲ ನೋಡಿಕೊಂಡು, ಒಳ್ಳೊಳ್ಳೆ ಪುಸ್ತಕಗಳನ್ನ ಓದ್ಕೊಂಡು ಮುಗಿಸಿ ಇದ್ದರೆ ಆವಾಗ ಒಂದು ಪ್ರತಿಫಲ. ಇಲ್ಲಾಂದರೆ ಯಾವ ಪ್ರತಿಫಲನೂ ಇರಲ್ಲ. ಇದು ಎಷ್ಟು ಚೆನ್ನಾಗಿದೆ ಇಲ್ಲಿ. ಇದೊಂದು ಬಸ್ ಸ್ಟಾಪ್. ಎಷ್ಟು ಚೆನ್ನಾಗಿದೆ ಬಸ್ ಸ್ಟಾಪ್ ಇದು. ಗ್ರೀನ್ ಗ್ರೀನ್ ಗ್ರೀನ್, ಎಲ್ಲ ಕಡೆ ಹಸಿರು. ಇನ್ನೊಂದು 6.8 ಕಿಲೋಮೀಟರ್ಸ್ ಇದೆ ನಮ್ಮ ಜಾಗಕ್ಕೆ ಹೋಗೋಕ್ಕೆ.
6.8 ಕಿಲೋಮೀಟರ್ಸು ಇದೇ ಥರ ಇದೆ ಅನಿಸುತ್ತೆ. ವಾವ್, ಎಲ್ಲೆಲ್ಲಿ ನೋಡಿದವರು ಗ್ರೀನರಿ ಗ್ರೀನರಿ, ಟೀ ಪ್ಲ್ಯಾಂಟ್. ರೋಡ್ ನೋಡೋದಕ್ಕೆ ಖುಷಿ. ದಿಸ್ ಈಸ್ ಸೂಪರ್. ಇದೊಂದು ಸ್ವಲ್ಪ ಹಳ್ಳದಿನ್ನೆ ರೋಡು, ಬಟ್ ರೋಡ್ ಚೆನ್ನಾಗಿದೆ. ಹಳ್ಳದಿನ್ನೆ ರೋಡ್ ಇಟ್ಕೊಂಡು ಏನು ಮಾಡೋಣ. ವ್ಯೂ ಈಸ್ ಇಂಪಾರ್ಟೆಂಟ್. Wow, look at that. Men giggling. ಇನ್ನೊಂದು 800 ಮೀಟ್ರ್ ಅಂತ ತೋರಿಸ್ತಾ ಇದೆ. ನೋಡೋಣ. ಅಣ್ಣ, ವ್ಯೂ ಪಾಯಿಂಟ್ ಕ್ಲೋಸಾ? ಟುಡೇ ಇಟ್ ಈಸ್ ಕ್ಲೋಸ್ಡ್ ಆರ್ ಎಲಿಫೆಂಟ್ ಇರ್ಕಾ? ವಿ ಕ್ಯಾನ್ ಜಸ್ಟ್ ಗೋ ಟಿಲ್ ಹಿಯರ್ ಆ್ಯಂಡ್ ಕಮ್ ಬ್ಯಾಕ್. ಓಕೆ, ಟುಮಾರೋ ಓಪನ್. ಎಲಿಫೆಂಟ್ ಇಸ್ ನಾಟ್ ದೇರ್, ಇಟ್ ವಿಲ್ ಬಿ ಓಪನ್. ಥ್ಯಾಂಕ್ ಯು. ಓಕೆ, ನಾವು ಡಿಸಪಾಯಿಂಟ್ ಆಗಿದ್ದೀವಿ. ನೆಲಮುಡಿ ವ್ಯೂ ಪಾಯಿಂಟ್ ಇಸ್ ಕ್ಲೋಸ್ಡ್ ಬಿಕಾಸ್ ಆಫ್ ಎಲಿಫೆಂಟ್ ಆ್ಯಕ್ಟಿವಿಟೀಸ್. ಓಕೆ, ಎಲಿಫೆಂಟ್ ಇದೆ ಅಂದ್ಬಿಟ್ಟು ನಮ್ಮನ್ನ ವ್ಯೂ ಪಾಯಿಂಟ್ ಹತ್ರನೂ ಬಿಡಲಿಲ್ಲ. ತುಂಬ ಸ್ಟ್ರಿಕ್ಟು. ಒಳ್ಳೆಯದು, ಸ್ಟ್ರಿಕ್ಟಾಗಿರಬೇಕು. ನಾವು ವ್ಯೂ ಪಾಯಿಂಟ್ ನೋಡಿದ್ರೆ ವಾಪಸ್ ಹೋಗ್ತಾ ಇದ್ದೀವಿ. ಬಟ್ ಇಟ್ ಈಸ್ ದ ಸೇಮ್ ವ್ಯೂ ಪಾಯಿಂಟ್ ವಿಚ್ ವಿ ಕ್ಯಾನ್ ಸಿ. ಅಲ್ಲಿ ಬರ್ತಾ ಹತ್ತದ್ವಲ್ಲ, ಅದೇ ಥರನೇ ವ್ಯೂ ಪಾಯಿಂಟ್ ಅದು. ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ಆ ಜಾಗ ಬಂದ್ಬಿಟ್ಟು 10 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಇಟ್ ಈಸ್ ಕಾಲ್ಡ್ ಎಸ್ ಸಮ್ ರಿವರ್ ವ್ಯೂ. ಸೊ ಅಲ್ಲಿಗೆ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಅದನ್ನು ನೋಡಿಕೊಂಡು ವಾಪಸ್ ಬರೋಣ. ಪೀಸ್. ಸೊ ನಮಗೆ ಇವತ್ತು ಆ ವ್ಯೂ ಪಾಯಿಂಟ್ ನೋಡೋ ಅಂಥ ಒಂದು ಲಕ್ ಇರಲಿಲ್ಲ. ಅವ್ರೇನು ಹೇಳಿದ್ರು, ಯಾವಾಗ ಓಪನ್ ಇರುತ್ತೆ ಯಾವಾಗ ಇರಲ್ಲ ಅಂತ ಹೇಳೋಕ್ಕಾಗಲ್ಲ ಸರ್. ಆನೆ ಬಂತು ಅಂತಂದರೆ ನಾವು ಕ್ಲೋಸ್ ಮಾಡ್ತೀವಿ, ಆನೆ ಇಲ್ಲ ಅಂದರೆ ಓಕೆ. ಆನೆ ಯಾವಾಗಿರುತ್ತೆ ಯಾವಾಗಿರಲ್ಲ ಅಂತ ನಾವು ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ? ಅವು ಕಾಡು ಪ್ರಾಣಿಗಳು. ಅವು ಪ್ರದೇಶಗಳಲ್ಲಿ ನಾವು ಇದನ್ನೆಲ್ಲ ಮಾಡ್ಕೊಂಡು ಕೂತಿದ್ದೀವಿ. ಸೊ ಅವು ಬಂದರೆ ಅದಕ್ಕೆ ಜಾಗ ಕೊಡಲೇಬೇಕು, ಇಲ್ಲ ಅಂತಂದರೆ ಮುಗೀತು. ಬಟ್ ತುಂಬ ಚೆನ್ನಾಗಿತ್ತು. ದ ವ್ಯೂ ವಾಸ್ ಗುಡ್. ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಫೋಟೋಗ್ರಫಿ ಮಾಡೋದಕ್ಕಂತೂ ಸೈಕಾಗ್ಬಿಡ್ತಾರೆ ಜನರು. ಸಿಂಪ್ಲಿ ಅಮೇಝಿಂಗ್. ವಾಲ್ಪರೈನ 7th ಹೆವೆನ್ ಅಂತ ಏನಕ್ಕೆ ಕರೀತಾರೆ ಅಂತ ನನಗೆ ಇವಾಗ ಗೊತ್ತಾಯಿತು. ಇದು ನಿಜವಾಗ್ಲೂ 7th ಹೆವೆನ್ನೇ.
ಏನು ಪ್ರಶಾಂತವಾಗಿ ಸೈಲೆಂಟಾಗಿ ಯಾವುದೇ ಥರದ ಒಂದು ಗಲಾಟೆ ಇಲ್ಲದೆ, ಯಾವುದೇ ಥರದ ಪೊಲ್ಯೂಷನ್ ಇಲ್ಲದೆ ಎಷ್ಟು ಆರಾಮಾಗಿದೆ ಇಲ್ಲಿ ಅಂತಂದರೆ ಖುಷಿಯಾಗುತ್ತೆ ಹಂಗೆ ಬಂದು ನೋಡೋದಕ್ಕೆ ಈ ಪ್ರದೇಶನ. ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಓ, ಇಲ್ಲೂ ಆನೆಗಳು ಬರ್ತಾವೆ ಮಾರೆ, ನೋಡಿ ಆನೆ ಲದ್ದಿಗಳು. ಎಂಥ ಚೆನ್ನಾಗಿದೆ ಜಾಗ. ಎಲ್ಲ ಟೀ ಪ್ಲಾಂಟೇಶನ್ ವರ್ಕರ್ಸ್ ಎಲ್ಲ ಕೆಲಸಗಳು ಮಾಡ್ತಿದ್ದಾರೆ ಮಧ್ಯ. ಹೇಳಿಲ್ವ, ಒಂದು 50-60 ಮೆಮೊರಿ ಕಾರ್ಡ್ನ ತಗೊಂಬಂದ್ಬಿಟ್ಟು ಇಟ್ಕೊಬೇಕು ಇಲ್ಲಿ. ಒಂದೊಂದು ಟರ್ನ್, ಎವ್ರಿ ಟರ್ನ್ ಯು ಟೇಕ್ ಇಸ್ ಬ್ಯೂಟಿಫುಲ್. ಪ್ರತಿ ಒಂದು ಕಡೆನೂ ನಿಮಗೆ ಚೆನ್ನಾಗಿರೋ ಜಾಗ ಕಾಣುತ್ತಿಲ್ಲಿ. ಈ ರೋಡಲ್ಲಿ ಫಸ್ಟ್ ಆಫ್ ಆಲ್ ಫಾಸ್ಟಾಗಿ ಹೋಗೋಕ್ಕಾಗಲ್ಲ, ಇನ್ನೊಂದು ಹೋಗ್ಲೂಬಾರ್ದು. ದಟ್ ಶುಡ್ ಬಿ ಮೇಡ್, ಏನಂತಾರೆ, ಈ ಥರ ನೀವು ಈ ಥರ ಜಾಗಗಳನ್ನ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಥರ ಒಂದು ರೂಲ್ಸೇ ಮಾಡಿಬಿಡ್ಬೇಕು, ಆವಾಗ ಸರಿ. ತಮಾಷೆ, ಆದರೆ ಏನಂದರೆ ಇದೆಲ್ಲ ನೋಡೋದಕ್ಕೆ ಒಂದು ಖುಷಿ ರೀ. ಹೆಂಗೆ ಅಂತ ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋದೇ ಒಂದು ನನಗೆ ಒಂದು ಅದ್ಭುತ. ಸೊ ಇವಾಗ ಅದು ರಿವರ್ ವ್ಯೂ ಪಾಯಿಂಟ್ ಅಂತ ಬಂದಿದ್ದೀನಿ ಒಬ್ಬನೇ. ಸೊ ಅಲ್ಲೋಗಿ ಅದನ್ನು ರಿವರ್ ವ್ಯೂ ಪಾಯಿಂಟ್ನ ನೋಡಿಕೊಂಡು ಅಲ್ಲಿ ಗೋ ಡೌನ್. ಸ್ವಲ್ಪ ಮಳೆ ಹೊಡಿತು, ಬಟ್ ಜಾಸ್ತಿ ಏನು ಬರಲಿಲ್ಲ. ಸೊ ದಟ್ಸ್ ದ ಗುಡ್ ಪಾಯಿಂಟ್. ಲೆಟ್ಸ್ ಗೋ. I guess this would be our last place to see in Valparai. After this, I don't think so. We have something else to cover. It's good. Many people here, but we're just gonna see what we can enjoy. ಲೆಟ್ಸ್ ನಾಟ್ ಡಿಸ್ಟರ್ಬ್ ಅದರ್ ಪೀಪಲ್ಸ್ ಪ್ರೈವಸಿ. ಬೇರೆಯವ್ರಿಗೆ ಸುಮ್ಮನೆ ಡಿಸ್ಟರ್ಬ್ ಮಾಡಿದೆ, ನಮ್ಮ ಪಡಿಗೆ ನಾವು ಇಲ್ಲಿಂದ ಹೊರಟೋಣ. ಇಟ್ ವಾಸ್ ಅ ಗುಡ್ ರೈಡ್, ನನಗಂತೂ ತುಂಬ ಇಷ್ಟ ಆಯಿತು. ಈ ಪ್ಲೇಸಲ್ಲಿ ಏನಂತಂದರೆ ದೇರ್ ಆರ್ ಮೆನಿ ಪೀಪಲ್ ಆಸ್ ಯು ಕ್ಯಾನ್ ಸಿ, ಬಟ್ ಯು ಕ್ಯಾನ್ ಆಲ್ವೇಸ್ ಹ್ಯಾವ್ ಯುವರ್ ಓನ್ ಫನ್ ಇಫ್ ಯು ಕಮ್ ವಿತ್ ಗ್ರೂಪ್ ಆಫ್ ಪೀಪಲ್. ಇಂಥ ಕಡೆ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಐ ಗೆಸ್ ದಿಸ್ ವುಡ್ ಬಿ ದ ಲಾಸ್ಟ್ ಪ್ಲೇಸ್ ವಿ ವಿಲ್ ಬಿ ಸೀಯಿಂಗ್. ಇಲ್ಲಿಂದ ನಾನು ವಾಲ್ಪರಾಯಿಗೆ ಹೋಗಿ ವಾಲ್ಪರಾಯಲ್ಲಿ ಊಟ ಮಾಡಿಕೊಂಡು ದೆನ್ ವಿಲ್ ಬಿ ಗೋಯಿಂಗ್ ಬ್ಯಾಕ್ ಟು ಅವರ್ ಸ್ಟೇ, ಆ್ಯಂಡ್ ಟುಮಾರೋ ಮಾರ್ನಿಂಗ್ ವಿ ವಿಲ್ ಬಿ ಲೀವಿಂಗ್ ಟು ಬ್ಯಾಂಗ್ಳೂರ್. ಸೊ ವಿ ವಿಸಿಟೆಡ್ ಓನ್ಲಿ ಫ್ಯೂ ಪ್ಲೇಸಸ್ ಬಿಕಾಸ್ ವಿ ಹ್ಯಾಡ್ ಸ್ಪೆಸಿಫಿಕ್ ಪ್ಲೇಸಸ್ ಟು ಗೋ. ಒಳ್ಳೆ ಜಾಗಗಳಿಗೆ ಹೋಗಬೇಕು, ಕೆಲವೊಂದೇ ಜಾಗ ಹೋದರೂ ಸಾಕು ಅಂತ. ಬಟ್ ದಿಸ್ ಪ್ಲೇಸ್ ಇಸ್ ಅಮೇಝಿಂಗ್. ವೇರ್ ಎವರ್ ಯು ಸಿ ಇಟ್ ಇಸ್ ಗ್ರೀನ್. ಸೊ ಐ ಆಮ್ ಹ್ಯಾಪಿ. ಸೊ ಲೆಟ್ಸ್ ಗೋ back to our bike, start our bike, and then ನೋಡ್ಕೊಳ್ಳೋಣ. ಬಾಯ್. ಅದ್ಭುತವಾದ ಜಾಗ. ಇನ್ನು 19 ಹೇರ್ ಪಿನ್ ಬೆಂಡಿದೆ ಕೆಳಗೆ ಇಳಿಯೋಕ್ಕೆ. ಪೂರ್ತಿ ಮಂಜು ಕಟ್ಟಿದೆ ಇಲ್ಲಿ. ಮಂಜು ಕವಿದ್ಬಿಟ್ಟಿದೆ ಹಂಗೆ. Look at that.
Hi, monkey. Whew. Simply amazing. Valparai, you are great. ಅದ್ಭುತ. ವಾಲ್ಪರೈನ ಸೆವೆಂತ್ ಹೆವೆನ್ ಅಂತಾನೆ ಕರೀತಾರೆ. ಇದು ಸೆವೆಂತ್ ಹೆವೆನ್ ನಿಜ. ನೋಡ್ರಿ ಅದನ್ನ. ಈ ಸತಿ ಬಂದು ಹೋದರೂ ಕೂಡ ಈ ಜಾಗ ಮತ್ತೆ ಮತ್ತೆ ನೋಡಬೇಕು ಅನ್ಸೋ ಒಂದು ಅದ್ಭುತ. 7ನೇ ಸ್ವರ್ಗ ಅಂತ ಕರೆಯೋದು ಗ್ಯಾರಂಟಿ, ಅದು ನಿಜಾನೇ. ಅದರಲ್ಲಿ ಬೇರೆ ಮಾತಿಲ್ಲ. ವಾಪಸ್ ಹೋಗ್ತಾ ಇದ್ದೀನಿ ಅನ್ನೋದೇ ಬೇಜಾರು ನನಗೆ. ಬೆಳಗ್ಗೆ ಆಗೋಗಿದೆ, 6 ಗಂಟೆಗೆ ಬಿಟ್ಟೆ ಬೆಂಗಳೂರು ಹೊರಡೋಕ್ಕೆ. ಮಳೆ, ವಿಪರೀತ ಮಳೆ ಇತ್ತು ಮೇಲ್ಗಡೆ. ಕೆರಡೆ ಬರ್ತಾ 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 ಮಂಜಿತ್ತು. ಇವಾಗ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಮುಂದೆ ಬಂದಿದ್ದೀನಿ. ವಾಪಸ್ ಬೆಂಗಳೂರು ಹೊರಡ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ರೀ. 4-5 ದಿನ ಇದು. 3 ದಿನ ಅದು ಹೆಂಗೆ ಕಳೆದು, ಅದು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಬಂದವ್ರಿಗೆ ಗೊತ್ತು. ಈ ಥರ ಜಾಗಗಳು ತುಂಬ ನೋಡಬೇಕು ಅಂತ ಭಾಳ ಆಸೆ. ಹಂಗಾಗಿ ನಾನು ನೋಡ್ತಾ, ನಿಮಗೂ ತೋರಿಸ್ತಾ ನನ್ನ ಪಯಣ ಸಾಗಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮ್ಮ ಒಂದು ಲೈಕು, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬಿಂದನೇ ನಮ್ಮಂಥ ಒಂದು ಚಿಕ್ಕ ಚಾನಲ್ ಬೆಳೆಯೋಕ್ಕೆ ಸಾಧ್ಯ. ಅದನ್ನ ಹೇಳ್ತಾ ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತೀನಿ. ಮತ್ತೆ ಸಿಗೋಣ ಮುಂದೆ ಬೇರೆ ಎಲ್ಲಾದರೂ ರೈಡಲ್ಲಿ. ಅಲ್ಲಿವರೆಗೆ ಬಾಯ್ ಬಾಯ್.